ಫಾರಿನ್, ಹೊರದೇಶದ ಪ್ರಯಾಣ ನಮ್ಮಲ್ಲಿ ಅದೆಷ್ಟೋ ಜನರನ್ನ ಸೆಳೆಯುತ್ತೆ. ಕೆಲವರು ಓದೋಕ್ಕೆ ಅಂತ ಹೋಗ್ತಾರೆ, ಇನ್ನು ಕೆಲವರು ಕೆಲಸಕ್ಕೆ ಅಂತ ಹೋಗ್ತಾರೆ, ಇನ್ನು ಕೆಲವರು ಕಂಪನಿ ಕಳಿಸ್ತು ಅಂತ ಹೋಗ್ತಾರೆ. ಹಾಗೆ ನಿಹಾರಿಕಾ ಗಂಡ ಕೂಡ 2 ವರ್ಷದ ಹಿಂದೆ ಫಾರಿನಿಗೆ ಹೋದ. 2 ವರ್ಷಗಳಲ್ಲಿ ಒಂದು ಚಿಕ್ಕ ಮನೆಯಿಂದ ಊರ ಹೊರಗಡೆ ಒಂದು ದೊಡ್ಡ ಬಂಗಲೆನ ತಗೊಳ್ಳೋಷ್ಟ್ರ ಮಟ್ಟಿಗೆ ಬೆಳೆದಿದ್ರು. ದುಡ್ಡಿಗೆ ಲಕ್ಸುರಿಗೆ ಏನು ಕಡಿಮೆ ಇರಲಿಲ್ಲ. ಆದರೆ ನಿಹಾರಿಕಾ ತನ್ನ ಗಂಡ ಪ್ರಶಾಂತ್ ಜೊತೆ ಕೆಲವು ಸಮಯ ಕಾಲ ಕಳಿಬೇಕು ಅಂತ ತುಂಬ ಆಸೆ ಪಡ್ತಿದ್ಲು. ಪ್ರಶಾಂತ್ ಕೂಡ 2 ವರ್ಷದ ನಂತರ 2 ವಾರಗಳ ರಜಾ ತಗೊಂಡು ಊರಿಗೆ ವಾಪಸ್ ಬಂದ. Hello, sir. No, not at all. I just reached home. Okay. Hi, Prashant. Okay. All right. Okay. Cool. No problem. Yeah, I'll revert back to you as soon as possible. Okay. Done. No problem. Sure. My team is working on the job. Cool. We'll deliver it on time. No problem. Good day, sir. ಏನೋ ಇದು 2 ವರ್ಷದ ನಂತರ ಮನೆಗೆ ಬಂದಿದ್ಯಾ, ಈಗಲೂ ಫೋನು ಕೆಲಸನಾ? ಯಾಕಿಬ್ರು ಹೀಗೆ ನಿಂತಿದ್ದೀರಾ? ಕೂತ್ಕೊಳ್ಳಿ. ಸರಿ ಬಾ. ಮತ್ತೆ ಏನ್ ಮಾಡೋದಮ್ಮ, ನನ್ನ ಕೆಲಸನೇ ಹಾಗೆ. ವಾಟ್ಸಪ್ ನಿಹಾರಿ? ಫೈನಲಿ ಹೆಂಡತಿನ ಮಾತಾಡ್ಸ್ಬೇಕು ಅಂತ ಅನ್ಸ್ತಲ್ಲ. ಕಮ್ ಆನ್ ನಿಹಾರಿ, ಈ ಟಿಪಿಕಲ್ ಸೀರಿಯಲ್ ವೈಫ್ ತರ ಡೈಲಾಗ್ ಹೊಡಿಬೇಡ. ಸರಿ ಬಾ, ನನ್ನ ಮನೆನ ಹೇಗೆ ಡೆಕೋರೇಟ್ ಮಾಡಿದೀನಿ ಅಂತ ನೋಡುವಂತೆ. ವಿಡಿಯೋ ಕಾಲ್ ಮಾಡಿ ತೋರಿಸೋದಿಲ್ಲ, ಪರವಾಗಿಲ್ಲ ಬಿಡು. ನನಗೆ ತುಂಬಾ ಸುಸ್ತಾಗಿದೆ, ನಾನು ರೆಸ್ಟ್ ತಗೊಳ್ತೀನಿ. ಅಂಡ್ ನನಗೆ 9 ಗಂಟೆಗೆ ಕಾನ್ಫರೆನ್ಸ್ ಕಾಲ್ ಇದೆ, ಎಬ್ಬಿಸ್ಬಿಡು. ನೀನ್ ವೆಕೇಶನ್ಗೆ ಬಂದಿದ್ಯಾ ಅಂತ ಅನ್ಕೊಂಡೆ. ಏನ್ ಮಾಡೋದು, ಲಾಸ್ಟ್ ಮೂಮೆಂಟಲ್ಲಿ ಒಂದು ಪ್ರಾಜೆಕ್ಟ್ ಬಂತು. ಇನ್ನೊಂದು 2 ವೀಕ್ಸಲ್ಲಿ ನಾನು ಪ್ರಿಪೇರ್ ಆಗಬೇಕು. ಏನಿಲ್ಲ ಅಂದ್ರೂ ಒಂದು $24,000 ಹತ್ತತ್ರ 15 ಲಕ್ಷ ಸಿಗುತ್ತೆ. ಹೌ ಕೆನ್ ಐ ಸೇ ನೋ? ಸೊ 2 ವಾರ ಕೆಲಸ ಮಾಡ್ಕೊಂಡೇ ಇರ್ತೀಯಾ? ನೋ, ವಿ ವಿಲ್ ಎಂಜಾಯ್. ನನ್ನ ಟೀಮ್ ಈ ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡ್ತಾ ಇದ್ದಾರೆ. ಅವಾಗ ಕೆಲವು ಫೋನ್ ಕಾಲ್ಸು ಮತ್ತು ಪ್ರೆಸೆಂಟೇಷನ್ಸ್ ಮಾನಿಟರ್ ಮಾಡ್ತಾ ಇರಬೇಕಾಗತ್ತೆ. ಆ್ಯಂಡ್ ನಾಳೆ ಬೆಳಗ್ಗೆ ನನ್ನ ಫ್ರೆಂಡು ಮದನ್ ಮತ್ತು ಅವನ ಹೆಂಡತಿ ಸಾರಿಕಾ ಬರ್ತಾ ಇದ್ದಾರೆ. ವಿ ಗೋಯಿಂಗ್ ಆನ್ ಅ ಟ್ರಿಪ್. ವಾವ್, ದಟ್ಸ್ ನೈಸ್. ಫಾರ್ ದಿಸ್ ಮ್ಯಾಟರ್ ಐ ಆಮ್ ಫೀಲಿಂಗ್ ಸೋ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್. ಅಮ್ಮ, ಊಟಕ್ಕೇನು? ನಿನ್ನ ಬಾಯಿ ಬರ್ಗರ್ ತಿಂದು ಬರ್ಗೆಟ್ ಹೋಗಿರುತ್ತೆ. ಏನು ಮಾಡಲಿ ಹೇಳು? ಬಿಸಿಬೇಳೆ ಬಾತು, ವಾಂಗಿ ಬಾತು, ಚಿತ್ರಾನ್ನ, ಪುಳಿಯೋಗರೆ, ಬೋಂಡಾ, ಬಜ್ಜಿ, ಜಾಮೂನು, ಪಾಯಸ, ನಿನ್ಗೆ ಏನು ಬೇಕು ಕೇಳಕ್ಕಂದ, ಅದನ್ನೇ ಮಾಡ್ತೀನಿ. ತಿಳಿ ಸಾರು ಮತ್ತು ಬೀನ್ಸ್ ಪಲ್ಯ ಸಿಂಪಲ್ ಆಗಿ ಮಾಡಮ್ಮ, ಸಾಕು. ಆಯ್ತು ಮಗನೆ. ಏನಪ್ಪ ಫಾರಿನ್ ಮ್ಯಾನ್, ಹೇಗಿದ್ಯಾ? ಹಾಯ್ ನಿಹಾರಿಕಾ, ಹೇಗಿದ್ದೀರಾ? ಐ ಆಮ್ ಫೈನ್. ಹಾಯ್ ಸಾರಿಕಾ. ಹಾಯ್. ಏನೋ ಇದು 1 ಅವರ್ ಲೇಟು? ತುಂಬಾ ಕ್ರಿಯೇಟಿವ್ ವ್ಯಕ್ತಿಗಳು ಹಾಗೇನೆ, ಒಂದ್ ಸ್ವಲ್ಪ ಲೇಟ್ ಆಗಿ ಬರ್ತೀವಿ. ತಿಂಡಿ ಟೈಮ್ ಆಯ್ತು, ತಿನ್ಕೊಂಡೇ ಹೋಗ್ಬೋದಲ್ವಾ? ಅಮ್ಮ, ಮನೆ ಊಟ ಮಾಡಿ ಆರೋಗ್ಯ ತುಂಬಾ ಚೆನ್ನಾಗಿದೆ. ಅದಕ್ಕೆ ಹೊರಗಡೆ ಊಟ ಮಾಡಿ ಒಂದ್ ಸ್ವಲ್ಪ ಆರೋಗ್ಯನ ಹಾಳು ಮಾಡ್ಕೋತೀವಿ. ಅಮ್ಮ, ನಿಮ್ ಲಗೇಜ್ ಅಲ್ಲಿ ನೋಡಿ, ನೀವು ಬರ್ತಾ ಇಲ್ಲ ಅಂತ ಮಾತ್ರ ಹೇಳ್ಬೇಡಿ. ಅಯ್ಯೋ, ನೀನ್ ಇಷ್ಟು ಹೇಳ್ತಿದ್ಯಾ ಅಂದ್ಮೇಲೆ ಬರ್ತೀನಿ ಬಿಡು. ಲಗೇಜ್ ತಗೊಂಡ್ ಬರ್ತೀನಿ. ನಿಜವಾಗ್ಲೂ ಬರ್ತೀನಿ ಅನ್ಕೊಂಡ್ಯಾ? ನಿಮ್ಗಳ ಮಧ್ಯ ನಾನೇ ಹಾಕರೋ. ಅಮ್ಮ, ಈ ಸಲ ನಾವು ಗಂಡ ಹೆಂಡತಿ ತುಂಬಾ ರೊಮ್ಯಾಂಟಿಕ್ ಮೂಡಲ್ಲಿ ಇದೀವಿ. ಇವಳ ಮನೇಲೂ ಮಕ್ಕಳಾಗಿಲ್ಲ ಅಂತ ತುಂಬಾ ಪ್ರೆಷರ್ ಮಾಡ್ತಾ ಇದ್ದಾರೆ. ಅದಕ್ಕೆ ಈ ಸಲ ಟ್ರಿಪ್ ಇಂದ ಬರ್ತಾ ಗ್ಯಾರಂಟಿ. ತರ್ಲೆ, ಹೊರಡ್ರೆ ಸಾಕು. ಬಾಯ್ ಮಾ. ಬಾಯ್ ಮಾ. ಬಾಯ್ ಕಂದ, ಬಾಯ್. ಇರಪ್ಪ, ನಾನು ಓಡಿಸ್ತೀನಿ. ಏನು, ನೀನ್ ಓಡಿಸ್ತೀಯಾ? ಹೌದಪ್ಪ, ಮುಂದೆ ಬಂದು ಕುತ್ಕೋ. ಆಹಾ, ಹಾಗಾದ್ರೆ ನನ್ನ ಹೆಂಡತಿನ ಹಿಂದೆ ಬಿಟ್ಬಿಡಪ್ಪ, ನಾವು ರೊಮ್ಯಾಂಟಿಕ್ ಮೂಡಲ್ಲಿ ಇರ್ತೀವಿ. ಅಯ್ಯೋ ಬಾರ ಹೆಂಡತಿ, ನಾಚ್ಕೋಬೇಡ.
ರೀ ಏನ್ರಿ ಇದೆಲ್ಲ? ಅದ್ರಲ್ಲೇನಿದೆಯೇ, ಅವನ ಪಾಡಿ ಗಾಡಿ ಓಡಿಸ್ತಾನೆ. ನಿಹಾರಿಕ ಅವ್ರೆ, ನಿಮ್ಗೇನಾದ್ರೂ ಪ್ರಾಬ್ಲಮ್ ಇದೆಯಾ? Hey, no. I don't have any problem. You continue. ನೋಡು, ಅವರು ಎಷ್ಟು ಕೋಆಪರೇಟಿವ್. ಸರಿ, ನಿನಗೆ ಇಷ್ಟ ಆಗೋ ಒಂದು ಹಾಡು ಹೇಳ. ಚಿನ್ನದ ಮಲ್ಲಿಗೆ ಹೂವೆ ಬಿಡು ನೀ ಬೆಂಕದ ಚೆಲುವೆ. ವಾವ್, ತುಂಬಾ ಚೆನ್ನಾಗಿದೆ ಜಾಗ. ಓಕೆ, ಎಲ್ಲರೂ ಫ್ರೆಶ್ ಅಪ್ ಆಗಿ ಬನ್ನಿ, ಒಂದು ರೌಂಡು ಸೈಟ್ ಸೀಯಿಂಗ್ ಹೋಗ್ಬೇಡ. ಮಗ ಅದಕ್ಕೆ ಯಾಕೆ ಅರ್ಜೆಂಟು? ಬಂದಿರೋದೇ ರಿಲ್ಯಾಕ್ಸ್ ಆಗಕ್ಕಂತೆ. ನಾನು ನನ್ನ ಹೆಂಡತಿ ಒಂದು ರೌಂಡ್ ರೊಮ್ಯಾನ್ಸ್ ಮಾಡ್ಕೊಂಡ್ ಬರ್ತೀವಿ. ಆಮೇಲೆ ತಿಂಡಿ ಮಾಡೋಣ, ಆಮೇಲೆ ಎಲ್ಲಿಗೆ ಬೇಕಾದ್ರೂ ಕರ್ಕೊಂಡೋಗು. ಏನೋ ನಿಂದು, ಯಾವಾಗ ನೋಡಿದ್ರು ರೊಮ್ಯಾನ್ಸು. ಅಯ್ಯ, ಬೇರೆ ಏನೋ ಯೋಚನೆ ಇರಲ್ವ ನಿನಗೆ? ಮಗ, ಕಾರ್ ಅಂದಮೇಲೆ AC, ಪವರ್ ಸ್ಟೀರಿಂಗು ಎಲ್ಲ ಇರಬೇಕು. ಆದರೆ ಇಂಪಾರ್ಟೆಂಟ್ ಏನು? ಪೆಟ್ರೋಲ್ ತಾನೆ. ಹಂಗೆ ಮೂಡ್ ಬಂದಾಗ ರೊಮ್ಯಾನ್ಸ್ ಮಾಡಿಬಿಡ್ಬೇಕು. ಹಾಗೆ ಹೆಂಡತಿಗೆ ಯಾವಾಗ ಮೂಡ್ ಬರುತ್ತೆ ನಾನು ತಿಳ್ಕೊಬೇಕು. ಬೇಕಾದರೆ ನಿಹಾರಿಕ ಅವ್ರನ್ನ ಕೇಳಿ ನೋಡು, ಒಂದು ಸ್ವಲ್ಪ ಕೋಆಪ್ರೇಟ್ ಮಾಡಿ ಅಂತ. ಅಷ್ಟರಲ್ಲಿ ನಾವು ಒಂದು ರೌಂಡ್ ರೊಮ್ಯಾನ್ಸ್ ಹೋಗ್ಬಿಡ್ತೀವಿ. ಮಗ, ಲಗೇಜ್ ಕಳ್ಸಕ್ಕೆ ಹುಡುಗನ ಕಳಿಸ್ತೀನಿ. ತುಂಬ ಪಬ್ಲಿಕ್ ಡಿಸ್ಪ್ಲೇ ಅಲ್ವಾ ಇವರಿಬ್ಬರದು? ಅವರಿಬ್ರು ತುಂಬಾ ರೊಮ್ಯಾಂಟಿಕ್ ಕಪ್ಪಲ್ಲು. ಬೇರೆ ಯಾರ ಬಗ್ಗೆನೂ ಕೇರ್ ಮಾಡಲ್ಲ. ಅದರಲ್ಲೇನು ತಪ್ಪಿದೆ? ಹಾಂ, ಸರ್ ಹೋಯ್ತು. ಓಕೆ, ನೀನು ಫ್ರೆಶ್ ಅಪ್ ಆಗೋಗಿದ್ರೆ ಆಗು ಹೋಗು. ನಾನೊಂದು ಫೋನ್ ಕಾಲ್ ಮುಗಿಸ್ಕೊಂಡು ಬರ್ತೀನಿ. ರೀ, ಒಂದು ನಿಮಿಷ. ಲೈ, ಏನಾಯ್ತು? ಎಷ್ಟೊತ್ತಿಗೂ ಕೆಲಸ. ಹಾಂ, ನೋಡ ಹೀರೋಯಿನ್ ಥರ ಅಷ್ಟು ಚೆನ್ನಾಗಿರೋ ಹೆಂಡತಿ ಪಕ್ಕದಲ್ಲಿ ಇಟ್ಕೊಂಡು ಏನೋ ನಿಂದು ಕೆಲಸ ಅಂತ. ಹೇಯ್, ಅದಿರಲಿ, ಇನ್ನು ಎಷ್ಟು ವರ್ಷ ಇನ್ನು ಸಿಂಗಾಪುರ್ ನಂಟು? ಒಂದು 3 ವರ್ಷ ಮಗ, ಆಮೇಲೆ ಕಮ್ ಬ್ಯಾಕ್ ಫಾರ್ ಗುಡ್. ನಾನೇ ಬೇಗ ವಾಪಸ್ ಬಂದ್ಬಿಡು ಅಂತ ಹೇಳಿದೀನಿ ಮದನ್. ನೋಡು ಪಾಪ, ನಿನ್ನ ಹೆಂಡತಿ ಕಷ್ಟನ ಒಂದು ಸ್ವಲ್ಪ ಅರ್ಥ ಮಾಡ್ಕೊಳಪ್ಪ. ಅವಳೇನಪ್ಪ ನನ್ನ ಅಲ್ಲಿ ಕಳಿಸಿದ್ದು? ಸರಿಯಾಗಿದ್ದಾರೆ ಇಬ್ರು. ನೋಡ ಮಗ, ನೀನೊಂದು ಒಳ್ಳೆ ಫ್ರೆಂಡು ಅಂತ ಒಂದು ಮಾತು ಹೇಳ್ತೀನಿ ಕೇಳು. ಈ ಕೆಲಸ, ದುಡ್ಡು ಇದೆಲ್ಲ ಇಂಪಾರ್ಟೆಂಟ್ ನಿಜ, ಆದರೆ ಅದಕ್ಕಿಂತ ಇಂಪಾರ್ಟೆಂಟ್ ಅನ್ನೋದು ಸಂಬಂಧಗಳು. ಅದಕ್ಕೆ ಒಂಚೂರು ನಿನ್ನ ಹೆಂಡತಿ ಜೊತೆ ಟೈಮ್ ಸ್ಪೆಂಡ್ ಮಾಡು, ಅವಳಿಗೂ ಟೈಮ್ ಕೊಡು, ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡು, ಅಡ್ವೆಂಚರ್ ಮಾಡು, ಒಟ್ಟಿಗೆ 1 ಡಜನ್ ಮಕ್ಕಳು ಮಾಡು. ಬೇಡ ಅಟ್ಲೀಸ್ಟ್ 1-2 ಮಕ್ಕಳು ಮಾಡು. ಒಟ್ನಲ್ಲಿ ಖುಷಿಯಾಗಿರಪ್ಪ. ನಾನು ಖುಷಿಯಾಗಿದ್ದೇನೆ ಮಗ. ನೀನು ಹೇಳ್ತಾ ಇರೋದು ನೋಡಿದ್ರೆ ನನ್ನ ವಿಷಯಕ್ಕೆ ಬರಬೇಡ ಅನ್ನೋ ಥರ ಇದೆ. ಸರಿ, ಏನಾದರೂ ಮಾಡ್ಕೊಳ್ಳಿ ಹೆಂಡ್ತಿ. ನಿನಗೆ ನಾನು, ನನಗೆ ನೀನು. ಬರ್ತೀವಪ್ಪ. ಗುಡ್ ನೈಟ್. ಗುಡ್ ನೈಟ್. ಹೇಳಿ, ಒಂದು ನಿಮಿಷ. ಹಲೋ ಸರ್. ಯಾ, ಪ್ಲೀಸ್ ಸೆಂಡ್ ಮಿ ದ ಮೇಲ್.
ನಿಹಾರಿಕಾ, ಒಂದು ಅರ್ಧ ಗಂಟೆ ಕೆಲಸ ಇದೆ ಆ್ಯಂಡ್ ಐ ಆಮ್ ವೆರಿ ಟಯರ್ಡ್. ಸರಿ, ನನ್ಗೆ ಯಾಕೋ ನಿದ್ದೆನೇ ಬರ್ತಿಲ್ಲ. ಇಲ್ಲೇ ಹೊರಗಡೆ ವಾಕ್ ಹೋಗಿ ಬರ್ತೀನಿ, ನೀನ್ ಮಾಡ್ಕೊ. ಓಕೆ. ಓಹ್, ನಿಹಾರಿಕಾ ಅವರ ಬನ್ನಿ ಬನ್ನಿ. ಓಹ್, ಅದು ಗಂಡ ಹೆಂಡತಿ ಒಟ್ಟಿಗೆ ಸ್ನಾನ ಮಾಡಿದ್ರೆ ನೀರು ಸೇವ್ ಮಾಡ್ಬೋದಂತೆ. ಏನ್ ಹೇಳೋಕ್ ಬಂದೆ ಅಂದ್ರೆ ನಮ್ ರೂಮಲ್ಲಿ ವಾಶ್ರೂಮ್ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ನೀರೇ ಬರ್ತಾ ಇಲ್ಲ. ಸೊ ಇಫ್ ಯು ಡೋಂಟ್ ಮೈಂಡ್ ಕ್ಯಾನ್ ಐ ಯೂಸ್ ಯೋರ್ ಬಾತ್ರೂಮ್? ಅಯ್ಯೋ, ಏನೋ ಬಾತ್ರೂಮ್ ಯೂಸ್ ಮಾಡ್ತೀರಾ? ಒಂದ್ ನಿಮಿಷ. ಹಲೋ ಬಾತ್ರೂಮ್, ಒಂದು ಬ್ಯೂಟಿಫುಲ್ ಹುಡುಗಿ ನಿನ್ನ ಯೂಸ್ ಮಾಡ್ಬೇಕಂತೆ, ಓಕೆನಾ? ಹಾ, ಪ್ಲೆಜರ್ ಇಸ್ ಮೈನ್ ಅಂತೆ, ಪ್ಲೀಸ್. ಯು ಆರ್ ಸೋ ಫನ್ನಿ, ಥ್ಯಾಂಕ್ ಯು. ಓಕೆ. ಮಗ, ಟ್ರಿಪ್ನ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ಅಲ್ವಾ? ಹೌದೌದು ಮಗನೇ, ನೀನಂತೂ ಯಾವಾಗಲೂ ಹೆಂಡತಿಗೆ ಅಂಟ್ಕೊಂಡೇ ಇದ್ದೆ. ಅಯ್ಯ, ನಿನಗೆ ಎಲ್ಲ ಅರ್ಥ ಆಗುತ್ತೆ, ವೇಸ್ಟ್ ನನ್ನ ಮಗ ನೀನು. ಸರಿ ಸರಿ, ಹೊಡೋಣ ನಡಿ. ಈಗಲೇ ಸಂಜೆ ಆಯ್ತಲ್ಲೋ, ತಲುಪೋದು ಲೇಟ್ ಆಗುತ್ತೆ. ಇವತ್ತು ರಾತ್ರಿ ನಮ್ಮಲ್ಲೇ ಉಳ್ಕೋ, ಬೆಳಗ್ಗೆ ಎದ್ದೋದ್ರೆ ಆಯ್ತು. ಅಯ್ಯಯ್ಯೋ, ನಿಮ್ಮನೇಲಿ ಉಳ್ಕೊಳ್ಳೋದ? ಬೇಡ ಬೇಡ, ನಮಗೊಂಚೂರು ಇಂಪಾರ್ಟೆಂಟ್ ಕೆಲಸ ಇದೆ, ನಾವು ನಮ್ಮ ಮನೆಗೆ ಹೋಗ್ತೀವಿ. ಏನು ಇಂಪಾರ್ಟೆಂಟ್ ಕೆಲಸ ಮಗನೇ? ಬರೀ ರೊಮ್ಯಾನ್ಸ್ ಮಾಡೋದಾಯ್ತು ನಿಂದು. ವಾ 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 ವಾ, ಏನು ಚಿನ್ನ, 2 ದಿನ ನನ್ನ ಜೊತೆ ಇದ್ದಿದ್ದಕ್ಕೆ ಎಷ್ಟೊಂದು ಅರ್ಥ ಮಾಡ್ಕೊಂಡಿದ್ಯಾ ಮಗ. ಫ್ರೆಂಡ್ ರೊಮ್ಯಾನ್ಸ್ಗೆ ಜಾಗ ಮಾಡ್ಕೊಡೋನೆ ನಿಜವಾದ ಫ್ರೆಂಡು. ನಡಿ ಮಗ.